ಸರಿ ಬರ್ಬೇಕಲ್ಲ ಅವರು ಕಡೆ ಬರ್ತಾರ ಇಲ್ಲಿ ಆ ಕಡೆ ಬನ್ನಿ ಬನ್ನಿ ಪ್ರಕಾಶ್ ಬನ್ನಿ ಸರ್ ಬನ್ನಿ ಅಲ್ಲಿ ಬನ್ನಿ ಸರ್ ಸರ್ ಇಲ್ಲಿ ಬನ್ನಿ ಸರ್ ಅಲ್ಲೆಲ್ಲ ಇಲ್ಲಿ ಕೂತ್ಕೊಳ್ಳಿ ಸರ್ ಡ್ರಾಪ್ಸ್ ಹಾಕೋತಾ ಇದ್ದೀರಾ ಈಗ 10:30 ಹಾಕಿ ಎಲ್ಲನೂ ಬರೋವಾಗ ಹಾಕ್ಕೊಂಡು ಕಾಣಿಸ್ತಾ ಪ್ರಕಾಶ ಎಲ್ಲರೂ ಬಂದಾಯ್ತೇನಾ ಫೋನ್ ಮಾಡ್ಬಿಡು ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು ಮಾಡಿದೀಯಾ ಸರ್ ಎಲ್ಲ ಚೆನ್ನಾಗಿದೆ ಓಕೆ ನಥಿಂಗ್ ಟು ವರಿ ಆಯ್ತಾ ಫೈನ್ ಸೊ ನೆಕ್ಸ್ಟ್ ವಿಸಿಟ್ ಈಸ್ ಆಫ್ಟರ್ 5 days ಸರ್ ಗೊತ್ತಾಯ್ತಾ ಸೊ ದಟ್ ವಿಲ್ ಬಿ ಫ್ರೈಡೇ ಬನ್ನಿ ಒಂದ್ಸಲ ಕಾಲ್ ಮಾಡಿಬಿಟ್ಟು ಬನ್ನಿ ನಾನು ತಷ್ಟೇ ಊರಲ್ಲಿರಲ್ಲ ಅಥವಾ ಒಂದು ಕೆಲಸ ಮಾಡಿ ವೆಡ್ನೆಸ್ಡೇನೆ ಬಂದು ಈವ್ನಿಂಗ್ ಬೇಕಾದ್ರೆ ಬಂದು ತೋರಿಸ್ಕೊಂಡು ಹೋಗ್ಬಿಡಿ ಗೊತ್ತಾಯ್ತಾ ಓಕೆ ಫೈನ್ ಈವ್ನಿಂಗ್ ಅಂದರೆ 7 ಮೇಲೆ ಬರ್ತೀನಿ ಸರ್ಜರಿ ಆದಮೇಲೆ ನಾನು ಕಾಫಿ ಕುಡ್ಕೊಂಡು ಬರ್ತೀನಿ ನಾನು ಅಂದರೆ ಎಕ್ಸಾಕ್ಟ್ ಟೈಮ್ ಅಂತ ಇರಲ್ಲ 7:30 ಬನ್ನಿ ವೆನ್ಸ್ಡೇ ಅಂತ ಹೋದ್ರೆ ಫ್ರೈಡೇ ಅಥವಾ ಸ್ಯಾಟರ್ಡೇ ಆಗ್ಬೋದಾ ಫ್ರೈಡೇ ಅಥವಾ ಸ್ಯಾಟರ್ಡೇ ನಾನು ಇವತ್ತು ನಾನು ಕರಿತಾ ಇರಲಿಲ್ಲ ಇಟ್ಸ್ ಓನ್ಲಿ ಬಿಕಾಸ್ ಈಸ್ ಹ್ಯಾವಿಂಗ್ 1 eye ಸೊ ಅದರಿಂದ ಏನೇ ರಿಸ್ಕ್ ಅವ್ರು ರೆಕಗ್ನೈಸ್ ಮಾಡದೇ ಇದ್ರು ನಾವು ರೆಕಗ್ನೈಸ್ ಮಾಡೋಕ್ಕೋಸ್ಕರ ನಾವು ಕರೆಯೋದಷ್ಟೇ ಇಟ್ಸ್ ಎನ್ ಎಕ್ಸ್ಟ್ರಾ ಪ್ರಿಕಾಷನ್ ಸೊ ಅದಕ್ಕೆ ಸ್ವಲ್ಪ ಮೋರ್ ಇದಾಗಿ ತರ್ಸ್ಡೇ ನಾನು ಊರಲ್ಲಿರಲ್ಲ ಫ್ರೈಡೇ ಐ ಆಮ್ ನಾಟ್ ಶ್ಯೂರ್ 90% ಇರ್ತೀನಿ ಹೇಳಕ್ಕಾಗಲ್ಲ ನಾನು ಸೊ ಅದಕ್ಕೆ ಬೇಡ ನೀವು ವೆಡ್ನೆಸ್ಡೇನೆ ಬಂದ್ಬಿಡಿ ವೆಡ್ನೆಸ್ಡೇನೆ ಬಂದ್ಬಿಡಿ ಓಕೆ 7:30 ಸರ್ಜರಿ ಮುಗಿಸ್ಬಿಟ್ಟು ಕಾಫಿ ಕುಡ್ಕೊಂಡು ಬರ್ತೀನಿ ಆಯ್ತಾ ಏನು ಸರ್ ಇಲ್ಲೇ ಒಂದು ಸ್ವಲ್ಪ ದೂರ ಅಷ್ಟೇ ಸರ್ ಹತ್ತಿರ ಇದೆ ಏನು ತೊಂದರೆ ಇಲ್ಲ ಇದು ಅದೇ ಡ್ರಾಪ್ಸ್ಗಳು ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಇವ್ರದ್ದು ಏನು ಅಂತಂತಂದರೆ ಸರ್ ಐ ಥಿಂಕ್ ನೆನ್ನೆ ಯು ವಾಂಟೆಡ್ ಟು ನೋ ದಿ ಕಂಡೀಷನ್ ಆಫ್ ದಿ ಗ್ಲಕೋಮಾ ಅಲ್ವಾ ಬನ್ನಿ ಒಂದು ನಿಮಿಷ ಇಲ್ಲಿ ಹಿಡಿಗತ್ತೆ ಸರ್ ಲೈಟ್ ಸರ್ ಗ್ರಾಸ್ ಆಗಿ ಹೇಳೋದಾದ್ರೆ ಇಟ್ಸ್ ಎನ್ ಅರ್ಲಿ ಗ್ಲಾಕೋಮಾ ಗೊತ್ತಾಯ್ತಾ ಅರ್ಲಿ ಅಂತಂದ್ರೆ ಏನು ಅಂದ್ರೆ ಬೇಕಾದ್ರೆ ಲೈಟ್ ಆನ್ ಮಾಡ್ಕೊಂಡ್ರೆ ಈ ಕಡೆ ಲಾಸ್ಟ್ ಸಿ ಏನಾಗಿದೆ ಅಂತಂದ್ರೆ ಅರೌಂಡ್ 0.6 ಕಪ್ಪಿಂಗ್ ಇದೆ ಸೊ ಇಫ್ ವಿ ಡೂ ದ ಫೀಲ್ಡ್ ಟೆಸ್ಟ್ ಇವ್ರಿಗೆ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಟೋಸಿಸ್ ಇದೆ ರೆಪ್ಪೆ ಒಂಚೂರು ಕೆಳಗಡೆ ಬಂದಿದೆ ಅದು ಮದ್ದಿಂದನೂ
ಸೊ ಆ ಟೋಸಿಸ್ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆ ಫೀಲ್ಡ್ ಡಿಫೆಕ್ಟ್ಸ್ ಬರುತ್ತೆ, ಅದರ್ವೈಸ್ ತುಂಬ ಗ್ರಾಸ್ ಫೀಲ್ಡ್ ಡಿಫೆಕ್ಟ್ಸು ಬರಲಾರ್ದು ಮೋಸ್ಟ್ಲಿ. ಯಾಕೆಂದರೆ ಫೀಲ್ಡ್ ಡಿಫೆಕ್ಟ್ಸು ಇದಾಗಬೇಕಾದ್ರೆ 30% ಆಫ್ ದ ನರ್ವ್ಸು ಡೆಸ್ಟ್ರಾಯ್ ಆಗಿರ್ಬೇಕದು, ಗೊತ್ತಾಯ್ತಾ, ಫೀಲ್ಡ್ ಪಾಸಿಟಿವ್ ಬರಬೇಕಾದ್ರೆ. ಬಟ್ ಡೆಫಿನೆಟ್ಲಿ ಆಗಿ ಇವ್ರದ್ದು ಪ್ರೆಷರ್ಸ್ ಆರ್ ಆನ್ ದಿ ಹೈಯರ್ ಸೈಡ್, ವೇರ್ ಆನ್ ದಿ ಹೈಯರ್ ಸೈಡ್, ಆ್ಯಂಡ್ ಆಪ್ಟಿಕ್ ನರ್ವ್ ಎನ್ಲಾರ್ಜ್ಡ್ ಕಪ್ ತೋರಿಸ್ತಾ ಇತ್ತು. ಅಫ್ಕೋರ್ಸ್ ಅವಾಗ ಕ್ಲಿಯರ್ ಆಗಿರಲಿಲ್ಲ, ದಟ್ ಈಸ್ ಬಿಕಾಸ್ ಆಫ್ ದ ಕ್ಯಾಟ್ರಾಕ್ಟ್. ನೌ ಇಟ್ ಈಸ್ ಕ್ಲಿಯರ್, ವಿ ಕ್ಯಾನ್ ಸಿ ಆ್ಯಂಡ್ ವಿ ಕ್ಯಾನ್ ಡೂ ದ ಫೀಲ್ಡ್ ಟೆಸ್ಟ್ ಆಫ್ಟರ್ ಎ ಮಂತ್. ಬಟ್ ಓನ್ಲಿ ಥಿಂಗ್ ಈಸ್ ಫೀಲ್ಡ್ ಟೆಸ್ಟ್ ಈಸ್ ಎ ಡಿಫಿಕಲ್ಟ್ ಟೆಸ್ಟ್ ಟು ಪರ್ಫಾರ್ಮ್, ದಟ್ ನೀಡ್ಸ್ ದ ಪೇಷಂಟ್ ಕಾನ್ಸಂಟ್ರೇಷನ್. ಅವರು ಕಾನ್ಸಂಟ್ರೇಷನ್ ಇಲ್ಲ ಅಂತಲ್ಲ, ಡಿಫಿಕಲ್ಟ್ 82 years ಅಲ್ಲಿ, ಬಟ್ ಎನಿವೇ ವಿ ವಿಲ್ ಡೂ ಇಟ್, ಗೊತ್ತಾಯ್ತಾ. ಮಾಡೋಣ. ಸಿ ಒಂದು ಏನು ಅಂತಂದ್ರೆ ನಿಮ್ಮ ಅಪ್ರಹೆನ್ಷನ್, ವಿಲ್ ಹಿ ಲೂಸ್ ಹಿಸ್ ವಿಷನ್, ದಟ್ ಈಸ್ ಯುವರ್ ಅಪ್ರಹೆನ್ಷನ್, ಗೊತ್ತಾಯ್ತಾ. ಸಿ ಆ ಒಂದು ಫಸ್ಟ್ ಫೇಸು ಡ್ಯೂರಿಂಗ್ ದ ಸರ್ಜರಿ ಕೆಲವು ರಿಸ್ಕ್ ಇರುತ್ತೆ ಗ್ಲಾಕೋಮಾ ಪೇಷಂಟ್ಸ್ ಅಲ್ಲಿ, ಅನ್ಟ್ರೀಟೆಡ್ ರೈಸ್ಡ್ ಇಂಟ್ರಾಕ್ಯುಲರ್ ಪ್ರೆಷರ್, ದಟ್ ಈಸ್ ಓವರ್, ದಟ್ ಈಸ್ ಪಾಸ್ಟ್, ಗೊತ್ತಾಯ್ತಾ. ನೌ ಫರ್ದರ್ ವೆದರ್ ವಿ ಆರ್ ಗೋಯಿಂಗ್ ಟು ಲೂಸ್ ದ ವಿಷನ್ ಅನ್ನೋದು ನಿಮಗೆ ಅಪ್ರಹೆನ್ಷನ್ ಇರುತ್ತೆ. ಸೊ ಆಸ್ ಲಾಂಗ್ ಆಸ್ ವಿ ಕ್ಯಾನ್ ಕೀಪ್ ದ ಪ್ರೆಷರ್ಸ್ ಅಂಡರ್ ಕಂಟ್ರೋಲ್, ದಟ್ ಚಾನ್ಸಸ್ ಆರ್ ವೆರಿ ಲೆಸ್. ಸೊ ಪ್ರೆಸೆಂಟ್ಲಿ ಬಿಫೋರ್ ಸರ್ಜರಿ ನಾವು ಪ್ರೆಷರ್ ಚೆಕ್ ಮಾಡಿದ್ದೀನಿ. ಇವತ್ತು ನನಗೆ ಹಸಿ ಇರುತ್ತೆ, ಐ ಡೋಂಟ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚೆಕಿಂಗ್ ದ ಪ್ರೆಷರ್. ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಡೆಫಿನೆಟ್ಲಿ ಚೆಕ್ ಮಾಡ್ತೀನಿ, ಗೊತ್ತಾಯ್ತಾ. ಪ್ರೆಷರ್ ಕಂಟ್ರೋಲಲ್ಲಿ ಇಟ್ಕೊಂಡು ಇಫ್ ಯು ಕ್ಯಾನ್ ಮೇಂಟೈನ್, ಲೈಫ್ ಲಾಂಗ್ ಏನು ತೊಂದರೆ ಆಗೋದಿಲ್ಲ. ಆ್ಯಂಡ್ ವಾಟ್ ಎವರ್ ಲಾಸ್ ಆಫ್ ವಿಷನ್ ವಿಚ್ ಹ್ಯಾಸ್ ಅಕರ್ಡ್, ಅದು ನೀವು 0.3 to 0.6 ಅಂತ ನೀವು ಅಷ್ಟೇ, ಅದೆಲ್ಲ ತುಂಬ ಮ್ಯಾಥಮೆಟಿಕಲ್. ದಿಸ್ ಒನ್ ಇಟ್ ಡಸಂಟ್ ಅಪ್ಲೈ ಲೈಕ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್, ಗೊತ್ತಾಯ್ತಾ. ಡೋಂಟ್ ವರಿ ಅಬೌಟ್ ದಟ್, ಅದು ಲೀನಿಯರ್ ಪ್ರೋಗ್ರೆಷನ್ ಅಲ್ವೇ ಅಲ್ಲ ಅದು, ಗೊತ್ತಾಯ್ತಾ. ಸೊ ಡೋಂಟ್ ವರಿ ಅಬೌಟ್ ದಟ್, ಅದು ಗೊತ್ತಾಯ್ತಾ. ಈ ಕ್ಯಾನ್ ಲೀಡ್ ಎ ವೆರಿ ಕಂಫರ್ಟಬಲ್ ಲೈಫ್ ವಿತ್ ದಿಸ್ 0.6 ಕಪ್ಪಿಂಗ್, ಗೊತ್ತಾಯ್ತಾ. ಅವ್ರಿಗೆ ಗೊತ್ತೇ ಆಗಿರಲ್ಲ ಅದು ಏನು ಲಾಸ್ ಆಗಿದೆ, ಪೆರಿಫೆರಿನಲ್ಲಿ ಎಲ್ಲೋ ಒಂಚೂರು ಹೋಗಿರೋದು ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಸೊ ಇವಾಗ ಇದು 0.6 ಇಂದ 0.9 ಹೋಗ್ಬೋದಾ? ಹೋಗ್ಬೋದು, ಪ್ರೆಷರ್ ಇಂದಾನೆ ಹೋಗೋದು, ಪ್ರೆಷರ್ ಇಂದಾನೆ ಹೋಗುತ್ತೆ. ಸೊ ಇಫ್ ವಿ ಮಿಸ್ ದ ಪ್ರೆಷರ್ ಇಟ್ ಕ್ಯಾನ್ ಗೋ, ಗೊತ್ತಾಯ್ತಾ. ಸೊ ನಾವು ಕಾಶಿಯಸ್ ಆಗಿದ್ರೆ, ಕಾಶಿಯಸ್ ಅಂತಂದ್ರೆ ಕೆಲವುದೆಲ್ಲ ಹಣೆ ಬರ. ಸೊ ಇದು ನಾವು ಫಸ್ಟ್ ಆಫ್ ಆಲ್ ಪೀರಿಯಾಡಿಕ್ ಆಗಿ ಪ್ರೆಷರ್ ಚೆಕ್ ಮಾಡ್ತಾ ಇರಬೇಕದು. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ದಿ ಸಿ ವಿ ಹ್ಯಾವ್ ಟು ಟ್ರೀಟ್ ಯು ವಿತ್ ಸ್ಟೀರಾಯ್ಡ್ ಡ್ರಾಪ್ಸ್. ಸೊ ದಿ ಸ್ಟೀರಾಯ್ಡ್ ಡ್ರಾಪ್ಸ್ ಇಟ್ ಸೆಲ್ಫ್ ಕ್ಯಾನ್ ಇನ್ಕ್ರೀಸ್ ದ ಪ್ರೆಷರ್. ಅದಕ್ಕೋಸ್ಕರ ಒಂದು 10 ದಿನ ಬಿಟ್ಟು ಮತ್ತೆ ಪ್ರೆಷರ್ ಚೆಕ್ ಮಾಡ್ತೀವಿ ನಾವು, ಗೊತ್ತಾಯ್ತಾ. ಯಾವುದು ಸರ್ ಸ್ಟೀರಾಯ್ಡ್ ಡ್ರಾಪ್? ಪ್ರೆಡ್ನಿಸೋಲೋನ್ ಅಸಿಟೇಟ್. ಅದೇ ಪ್ರೆಷರ್ ಕಂಟ್ರೋಲ್ ಮಾಡೋದೇ? ಇಲ್ಲ, ಪ್ರೆಷರ್ ಕಂಟ್ರೋಲ್ ಮಾಡಕ್ಕೆ ಕಾಂಬಿಗ್ಯಾನ್ ಕೊಟ್ಟಿದ್ದೀನಿ, ಕಾಂಬಿಗ್ಯಾನ್ ಕೊಟ್ಟಿದ್ದೀನಿ. ಇದು ಟೆಂಪರರಿ, ಇದು ಟೆಂಪರರಿ ಫಾರ್ 45 days, 45 to 50 days ಕೊಡ್ತೀವಿ, ಅಥವಾ 60 days ಕೊಡ್ತೀವಿ. ಅಮ್ಮ ಕೆಂಪುಕ್ಕಿದೆ ನೋಡಿ, ಇದು ಸ್ಟೀರಾಯ್ಡ್ ತಾನೇ ಇದು, ಗೊತ್ತಾಯ್ತಾ. ಹಾಂ, ಓಕೆ. ಸೊ ಇದನ್ನ ನಾವು ಅಫ್ಕೋರ್ಸ್ ಕೊಡಲೇಬೇಕು, ಕೊಡದೆ ಹೋದ್ರೆ ಇನ್ಫ್ಲಮೇಷನ್ ಬರುತ್ತೆ. ಸೊ ದಟ್ ಈಸ್ ದಿಸ್ ಒನ್. ಸೊ ಗ್ರಾಸ್ ಆಗಿ ನೀವು ತಲೆ ಕೆಡಿಸ್ಕೋಬೇಕಾದಿಲ್ಲ ಅದು. ಸೊ ಸಪೋಸ್ ಪ್ರೆಷರ್ಸ್ ಏನಾದ್ರೂ ಹತೋಟಿ ತಪ್ಪಿತು ಅಂತಂತಂದ್ರೆ, ವಿ ಆರ್ ಗೋಯಿಂಗ್ ಟು ಆ್ಯಡ್ ಒನ್ ಮೋರ್ ಮೆಡಿಕೇಶನ್ ಅಲಾಂಗ್ ವಿತ್ ದಿಸ್, ಗೊತ್ತಾಯ್ತಾ. 1 or 2 medication depending upon the circumstances. In spite of all this, if the pressure doesn't come under control, then the surgical modality, because surgery, glaucoma surgery has its own drawbacks and risks, and especially in a one-eyed patient, it is not a wise decision to do. ಸರಿನಾ? ಎಷ್ಟೆಲ್ಲ ಹಾಕೋದು ಸರ್ ಇದು? ಅದು 2 ಗಂಟೆಗೆ ಹೇಳಿರ್ಬೇಕಲ್ವಮ್ಮ? ಅದು ಅವ್ರು ಹೇಳ್ತಾರೆ. ನನ್ಗೆ ಒಂದು ಕ್ವೆಶನ್ ಇದೆ. ಹೇಳಿ ಸರ್. ಈ ಎಡಗಣ್ಣು ಇದು ಹೋಗಿದೆಯಲ್ಲ, ಅದರಲ್ಲಿ ಅದು ತುಂಬಾ ಹಿಂದೆ ಇವರು 6 year old ಇದ್ದಾಗ ಆಕ್ಸಿಡೆಂಟ್ ಆಗಿದ್ದು, ಅವಾಗಿಂದ ಸೇಮ್ ವಿಷನ್ ಇದೆಯಂತೆ. ಈ ಗ್ಲಾಕೋಮಾ ಅದರಲ್ಲೂ ಇದೆಯಾ? ಅದರಿಂದನೂ when he presented to her, ಅದು 32 ಇತ್ತು. ಅವತ್ತು ನಾವು ಎಷ್ಟು 3-4 ಸಲ ಪ್ರೆಷರ್ ಚೆಕ್ ಮಾಡಿದ್ದೀವಿ, ಬಿಕಾಸ್ ಒನ್-ಐಡ್ ಪೇಷಂಟು ಫಸ್ಟ್ ನೋಡಿ NCT ಮಾಡ್ಕೊಂಡಿದ್ದೀವಿ. ಸೊ ಆಮೇಲೆ 26-32 2-3 ಸಲ 2-2 ಮೀಟರ್ಸ್ನಲ್ಲಿ 3-3 ಮೀಟರ್ಸ್ನಲ್ಲಿ ವೆರಿಫೈ ಮಾಡ್ಕೋತೀವಿ. ಸೊ ನಾರ್ಮಲ್ ರೇಂಜ್ ಆಫ್ ಪ್ರೆಷರ್ ಇಸ್ ಅರೌಂಡ್ 70, ಗೊತ್ತಾಯ್ತಾ. ಬಟ್ ಇವೆಲ್ಲ ಈ ಅರ್ಥಮೆಟಿಕ್ ಎಲ್ಲ ಡೋಂಟ್ ಕೀಪ್ ಇಟ್ ಟೂ ಮಚ್ ಇನ್ ಟು ದಿ ಹಾರ್ಟ್ ಅಟ್ಯಾಕ್. ಅಂತಂದ್ರೆ ಅದೇನಾಗತ್ತೆ ಅಂತಂದ್ರೆ
there is something known as normotensive glaucoma. Pressure normal is 16 ಇದ್ದು ಗ್ಲಾಕೋಮಾ ಬರ್ಬೋದು. There is something known as ocular hypertension. ಅಂದ್ರೆ ಪ್ರೆಷರ್ 22 ಇದ್ದುವೇ ಗ್ಲಾಕೋಮಾ ಇಲ್ಲದೆ ಇರ್ಬೋದು. ಬಟ್ ಇವ್ರ ಕೇಸಲ್ಲಿ ಇಂದ್ರಲ್ಲಿ 32 ಇದೆ, ಇದರಲ್ಲಿ 30 ಡೆಫಿನೆಟ್ ಗ್ಲಾಕೋಮಾ, ಗೊತ್ತಾಯ್ತಾ? ಸೊ 26 ಇದೆ. ದಿಸ್ ಇಸ್ ಎ ಡೆಫಿನೆಟ್ ಕೇಸ್ ಆಫ್ ಗ್ಲಾಕೋಮಾ. ಸಿ ಲೆಫ್ಟ್ ಐನ ರಿವೈವ್ ಮಾಡೋದ್ರಲ್ಲಿ ಟ್ರಾನ್ಸ್ಪ್ಲಾಂಟ್ ಇಸ್ ಓನ್ಲಿ ಫಾರ್ ದಿ ಕಾರ್ನಿಯಾ. ಇದು ಆಪ್ಟಿಕ್ ನರ್ವ್ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಗ್ಲಾಕೋಮಾದಲ್ಲಿ ವಾಟ್ ವಿ ಲೂಸ್ ಅಂಡ್ ವಾಟ್ ವಿ ಲಾಸ್ಟ್ ಇಸ್ ಲಾಸ್ಟ್ ಫಾರ್ ಎವರ್, ಗೊತ್ತಾಯ್ತಾ? ಯು ಕಾಂಟ್ ಗೆಟ್ ಇಟ್ ಬ್ಯಾಕ್, ಗೊತ್ತಾಯ್ತಾ? ಸೊ ದಟ್ ಈಸ್ ವೈ ಗ್ಲಾಕೋಮಾ ಇಸ್. ಇಲ್ಲದೆ ಹೋದ್ರೆ ಅವತ್ತೇ ಸರ್ಜರಿ ಮಾಡ್ಬೋದಾಗಿತ್ತು ನಾವು. ಅದಕ್ಕೇನೆ ರೆಡ್ಯೂಸ್ ದಿ IOP ಅಂಡ್ ದೆನ್ ರೈಟ್ ಐ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಅಡ್ವೈಸ್ ಮಾಡಿರೋದು, ಗೊತ್ತಾಯ್ತಾ? ಅದು ನಾನು ಹೇಳಿದ್ದೀನಿ, ಬಟ್ ಎನಿವೇ ಅವ್ರಿಗೆ ಅದು ಅರ್ಥ ಆಗಿದೆಯೋ ಇಲ್ವೋ ಐ ಡೋಂಟ್ ನೋ. ಬಟ್ ಇರ್ಲಿ, ಪರವಾಗಿಲ್ಲ. ದಟ್ ನೀವೇನು ಹುಷಾರಾಗಿರಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಮಾನಿಟರ್ ಮಾಡಬೇಕು. ನೀವು ಪೀರಿಯಾಡಿಕ್ ಚೆಕಪ್ ಬರಬೇಕು, ನಾವು ಮಾನಿಟರ್ ಮಾಡಬೇಕು. ಯಾಕಂದ್ರೆ ಸ್ಟೀರಾಯ್ಡ್ ಯಾರಿಗೆ ಸ್ಟೀರಾಯ್ಡ್ ಇಂಡ್ಯೂಸ್ ಗ್ಲಾಕೋಮಾ ಸಮ್ ಪೀಪಲ್ ಆರ್ ನೋನ್ ಆಸ್ ಸ್ಟೀರಾಯ್ಡ್ ರೆಸ್ಪಾಂಡರ್ಸ್. ಯಾರು ಸ್ಟೀರಾಯ್ಡ್ ರೆಸ್ಪಾಂಡರು, ಯಾರು ಸ್ಟೀರಾಯ್ಡ್ ರೆಸ್ಪಾಂಡರ್ ಅಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿರೋಲ್ಲ, ಜಾತಕ ಹೇಳಕ್ಕಾಗಲ್ಲ. ಸೊ ಇಫ್ ಪ್ರೆಷರ್ ರೈಸ್ ಆದ್ರೆ ವಿ ವಿಲ್ ಹ್ಯಾವ್ ಟು ಸ್ಟೆಪ್ ಅಪ್ ದ ಮೆಡಿಕೇಶನ್, ಸ್ಟೆಪ್ ಡೌನ್ ದಿ ಸ್ಟೀರಾಯ್ಡ್ಸ್. ಆ ಥರ ವಿ ವಿಲ್ ಹ್ಯಾವ್ ಟು ಡೂ ಪರ್ಮಿಟೇಷನ್ ಕಾಂಬಿನೇಷನ್. ಇನ್ ಅಡಿಷನ್ ಟು ದಟ್ ಅದು ರೆಟಿನಾ ಪ್ರೆಷರ್ದು ಕಂಟಿನ್ಯೂ ಮಾಡ್ತಾ ಇರಬೇಕು. ಅದಮ್ಮ ಲೈಫ್ ಲಾಂಗ್, ಅದು ಲೈಫ್ ಲಾಂಗ್ ಅದನ್ನ ಯಾವತ್ತೂ ತಪ್ಪಿಸೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಇದು ಇಟ್ ವಾಸ್ 26, ವಿ ಗಾಟ್ ಇಟ್ ರೆಡ್ಯೂಸ್ ಟು ಸಮ್ವೇರ್ ಅರೌಂಡ್ 18, ಗೊತ್ತಾಯ್ತಾ? ಸೊ ಯಾವುದು 12 ಬಂದ್ 11 ಬಂದಿದ್ದಾರೆ. ಓಕೆ ಫೈನ್, 18 ಬಂದಿದೆ. ಓಕೆ, ಇನ್ನೇನೋ ಕೇಳಕ್ಕೆ ಈ ಎಡಗಣ್ಣಿಗೆ ಇನ್ನೇನಾದ್ರೂ ಮೆಡಿಕೇಶನ್ ಹಾಕಿ ಒಂಚೂರಾದ್ರೂ ಇಂಪ್ರೂವ್ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ಸರ್. ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಇನ್ ಅವರ್ ಅಪ್ರೋಚ್. ಸುಮ್ಮನೆ ಹೀರೋಯಿಕ್ ಆಗ್ಬೇಕಾದ್ರೆ ನಾನು ಐ ಕ್ಯಾನ್ ಡೂ ಎನ್ ಆಂಟಿ ಗ್ಲಾಕೋಮಾ ಸರ್ಜರಿ ಫಾರ್ ಹಿಮ್. ವಾಟ್ ಈಸ್ ದ ಯೂಸ್ ಫಾರ್ ಹಿಮ್ ಸರ್? ನಾವು ವಿ ಹ್ಯಾವ್ ಟು ಲುಕ್ ಇನ್ ಹಿಸ್ ಆ್ಯಂಗಲ್. ಅವ್ರಿಗೆ ಏನಾದರೂ ಬೆನಿಫಿಟ್ ಆಗತ್ತಾ, ಅವ್ರಿಗೆ ವಿಷನ್ ಇಂಪ್ರೂವ್ ಆಗತ್ತಾ, ಅದು ಇಂಪಾರ್ಟೆಂಟು. ಸುಮ್ಮನೆ ನಾವೊಂದು ಸರ್ಜರಿ ಮಾಡಿದ್ರೆ ಪ್ರಯೋಜನ ಏನು? ಪ್ರೆಷರನ್ನು ಮ್ಯಾಥಮೆಟಿಕಲಿ ಐ ಕ್ಯಾನ್ ಬ್ರಿಂಗ್ ಇಟ್ ಡೌನ್. What is the use? It is not going to be of any use. The completely optic nerve is destroyed. So you don't ಕಾಪಾಡ್ಕೋಬೇಕು ಅಷ್ಟೇ. 100%. ಕನ್ನಡ ತೆಗಿರಿ ಸರ್, ಕನ್ನಡ ತೆಗಿರಿ. ತುಂಬ ಇದ್ರಾಗಿತ್ತು, ಕಣ್ಣು ಚೆನ್ನಾಗಿತ್ತು. ಇದಾಗಿ ಈಗ ಪಾಪ ಬ್ಲರ್ ಆಯಿತು. ಏಜ್ ಫ್ಯಾಕ್ಟ್ರು ಸರಿ ಹೋಗಿದೆ ಬಿಡಿ. ಮೈಗೇನು ತಲೆ ಕೆಡಿಸ್ಕೋಬೇಕಾದಿಲ್ಲ. ಅದು ಡೈಲೇಟ್ ಮಾಡಿ ನೋಡಬೇಕಾಗತ್ತೆ ಸರ್. ಸರ್ ಅದು ಪ್ರಾಕ್ಟಿಕಲಿ ಐ ಹ್ಯಾವ್ ಆಲ್ರೆಡಿ ಕನ್ಕ್ಲೂಡೆಡ್. ಬೇಕಾದ್ರೆ ನಿಮ್ಮ ಮನ ಸಮಾಧಾನಕ್ಕೆ ಒಂದು 15 ದಿನ ಬಿಟ್ಟು ಮತ್ತೆ ನೋಡ್ತೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಆಫ್ ಮಚ್ ಯೂಸ್ ಅಂತ ವಿ ಹ್ಯಾವ್ ಆಲ್ರೆಡಿ ಡಿಕ್ಲೇರ್ಡ್ ಇಟ್. ಇರಲಿ, ದಟ್ ಇಸ್ ನಾಟ್ ಎ ಇಶ್ಯೂ. ಏನಕ್ಕೆ ಸುಮ್ಮನೆ ಹಂಗೆ ಆಕಾಶ ಚೆನ್ನಾಗಿದೆ ಇಲ್ಲ. ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಗ್ಲಾಸಸ್ ಏನಾದ್ರು ಚೇಂಜ್ ಮಾಡಬೇಕಾ? ಹೌದೌದು, ಅದಾದಮೇಲೆ ಬೇಸಿಕಲಿ ಇವಾಗ ದೂರಕ್ಕೆ ಹೆಚ್ಚಿಗೆ ಗ್ಲಾಸ್ ನಂಬರ್ ಬರೋದೇ ಇಲ್ಲ, ಗೊತ್ತಾಯ್ತಾ? ಹತ್ರ ಓದಕ್ ಬೇಕಾಗತ್ತೆ ಸರ್. ಕಾಣ್ತಾ ಇರ್ಬೇಕಲ್ಲ, ದೂರ ಆಲ್ರೆಡಿ ಕಾಣಿಸ್ತಾ ಇದೆ. ಹತ್ರ ಓದಕ್ ಗ್ಲಾಸ್ ಬೇಕಾಗತ್ತೆ. ಸೊ ಅದು ಯೂಶಲಿ ಒಂದು 10 days ಹಂಗೆ. ಹಳೆ ಗ್ಲಾಸ್ ಇದೆಯಾ? ಸುಮ್ಮನೆ ರೀಡಿಂಗ್ ಗ್ಲಾಸ್ ಅದು ಹಾಕೊಂಡು ಓದ್ಲಿ ಇವಾಗ ಸದ್ಯಕ್ಕೆ. ಆಮೇಲೆ ನಾವು ಟಿವಿಗೆ ಏನು ಏನಿಲ್ಲ ನೋಡ್ಲಿ, ಅವರು ಬೋರ್ ಆಗ್ಬಿಡುತ್ತೆ ಅವ್ರಿಗೆ, ಟಿವಿ ನೋಡ್ಬೇಡ, ಲೈಟ್ ನೋಡ್ಬೇಡಿ ಅದೆಲ್ಲ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದೀವಿ. ರೆಸ್ಟ್ರಿಕ್ಟ್ ಮಾಡಿದ್ರಮ್ಮ ಬೋರ್ ಆಗ್ಬಿಡುತ್ತೆ. ಮನುಷ್ಯ ಅಲ್ವೇನಮ್ಮ? ಮೊಬೈಲ್ ನೋಡಬೇಡಿ, ನಮ್ಗೆ ಹೆದರಿಕೆ ಇರತ್ತಲ್ಲ ಸರ್. ಮೈಟ್ರಿ ನೈಟ್ ಡ್ರಾಪ್ ಜಾಸ್ತಿ ಮಾಡಿರ್ತೀನಿ, ಆಯ್ತಾ? ದಿನಕ್ಕೆ 3 ಹಾಕ್ಕೊಳ್ಳಿ, ಗೊತ್ತಾಯ್ತಾ? ನನಗೆ 3 ದಿನ ಬಿಟ್ಟು ಬಂದು ತೋರಿಸ್ಕೊಂಡೋಗಿ. ಮಧ್ಯ ಸರ್ ಏನೇ ದೃಷ್ಟಿಲಿ ಹೆಚ್ಚು ಕಮ್ಮಿ ಇದ್ರೂ ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಬರ್ತೀರಾ? ಈ 2 ಡ್ರಾಪ್ ಕಂಟಿನ್ಯೂಸ್ ಆಗಿ ಹಾಕ್ತೀರಾ, ಅವಾಗ 5 ನಿಮಿಷ 10 ನಿಮಿಷ ಗ್ಯಾಪ್ ಕೊಡಿ ಒಂದಕ್ಕೂ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನಮ್ಮ ನಮ್ಮ ಹುಡುಗ. ಇನ್ನೇನಾದರೂ ಇದ್ರೆ ನಾನು ಬರ್ತೀನಿ, ಆಯ್ತಾ? ಮಾಡಿಸ್ತೀನಿ, ಬನ್ನಿ ಪ್ರಕಾಶ. ನೆಕ್ಸ್ಟ್ ಯಾರಪ್ಪ? ಬನ್ನಿ, ಬರ್ತೀರಾ? ಥ್ಯಾಂಕ್ ಯು. ಇಲ್ಲ ವಿಷನ್
ಕಡೆ ಕರ್ಕೊಂಡು ಹೋಗಿದ್ರು ಎಲ್ಲ ಕಡೆನೂ ಇದೆಯಲ್ಲ? ಎರಡು ಚೇಂಬರ್ ಇದೆ. ಹಾಂ, ಓಕೆ. ತೆಗಿಬಿಡಿ ಕತೆ. ಕಾಣಿಸುತ್ತಾ? 293 8754 ಈಗ ಕೆಳಗಡೆ ಬನ್ನಿ. ಇಲ್ಲ, ಅದ್ರ ಕೆಳಗಡೆ ಅಲ್ಲ, ಕೆಳಗಡೆ ಲೈನಲ್ಲಿ ಇದೆಯಲ್ಲ. 8754 ಕೆಳಗಡೆ. ಅದ್ರ ಕೆಳಗಡೆ ಕಾಣಿಸ್ತಾ ಇದೆಯಾ? 6 8 ಹ್ಞೂ 6 3 8 5 2 ಇದು 4 2 8 3 5 ಪರ್ಫೆಕ್ಟ್ ಆಗಿದೆಪ್ಪ, 100% ಪರ್ಫೆಕ್ಟ್ ಆಗಿದೆ. ಗೊತ್ತಾಯ್ತಾ? ನಿಮ್ಗೂ ದೃಷ್ಟಿ 3 7 4 ಚೆಕ್ 8 2 ಆಮೇಲೆ ಇದು 9 5 8 5 ಇದು ಲಾಸ್ಟ್ ಲೈನ್ ಸರ್. ಇನ್ಫೆಕ್ಷನ್ ಆಗ್ತೈತೆ ಅಂತ ನೋಡ್ಕೋಬೇಕು. ಗೊತ್ತಾಯ್ತಾ? ಅವ್ರ ಕಣ್ಣಿಗೆ ಹಾಕೊಂಡು ಅದು ಒಂದು ಡ್ರಾಪ್ಸಿಂದ ಮೈಡ್ರಲ್ ಅಂತ ಇರುತ್ತೆ. ಟ್ರೈ ಮಾಡಿ ಅಂತಂದರೆ ನಾಳೆ ಸರಿ ಹೋಗುತ್ತೆ ಏನಂದರೆ ಅದು ಒಂದು ಮೈಡ್ರನ್ ಅಂತ ಇದೆಯಲ್ಲ, ಅದರಿಂದ ಸ್ವಲ್ಪ ಬ್ಲರ್ ಬರುತ್ತೆ. ಈ ಕೆಳಗಡೆ ಸಣ್ಣ ಹೋಲಿಂದ ನೋಡುತ್ತಾ ಪ್ರಕಾಶ ಸರ್. ನಾಚೆ ಬರಲ್ ತೋರಿಸಿಲ್ಲ. ಹಾಂ. ಹಾ? 1 8 0 4 ಹ್ಞೂ 5 5 ಕೆಳಗಡೆ ಲೈನು 5 6 3 ಕೆಳಗಡೆ ಇದು. ಕೆಳಗಡೆ ಇನ್ನೊಂದು ಸರಿ ಹೋಗಿ 1 2 4 ಹ್ಞೂ 1 2 7 2 ಅದು 7 2 6 4 7 ಹ್ಞೂ 8 3 9 9 ಕನ್ನಡಕ ಹಾಕೊಳ್ಳಿ. ಯಾವುದು? ಚೇಂಬರ್ ಲಾಕ್ ಆಗಿದೆ ಕಣ. ಅಲ್ಲೇ ನಿಲ್ಲಿ. ನಿನ್ನೆ ಈಗ ಹಾಕೊಂಡು ಈಗ ಇದು ಡ್ರಾಪ್ಸ್ ಬೇರೆ ಹಾಕೊಂಡ್ರೆ ಡ್ರಾಪ್ಸ್ ಹಾಕೊಂಡು ಅದೇನಿಲ್ಲ. ಸರಿ ಆಯ್ತಾ ಬಲಿ? ಹಾಂ ಸರ್. ಹಾಂ, ಬಲಿ ಕೂತ್ಕೋ. ಆಯ್ತಾ ಆಯ್ತಲ್ಲ? ಆಯ್ತು ಸುಮಾ. ಹಾಂ, ಎಲ್ಲ ಚೆನ್ನಾಗಿದೆ. ಗೊತ್ತಾಯ್ತಾ? ಸೊ ಸುಮಾರು ತಪ್ಪು ಓದಿದ್ರು ಹ್ಞೂ ಓದ್ಸತಿಗಿಂತ. ಹಾಂ. ಓದ್ಸತಿ ಅದು- ಒಂದೇ ಒಂದು ತಪ್ಪು ಮಾಡಿದ್ರು ಇದು ಓದ್ಸತಿ. ಬ್ಲಡ್ ಹಾಂ. ಡ್ರಾಪ್ಸು ಡ್ರಾಪ್ಸ್ ಹಾಕೊಂಡ್ಬಂದ್ರು ಇವಾಗ ಕಾನ್ಸಂಟ್ರೇಷನ್ನು ಇರುತ್ತೆ. ಇಲ್ಲ ಇಲ್ಲ, ದೇರ್ ಇಸ್ ನೋ ದಿಸ್ ಒನ್, ದೆ ಕೆನಾಟ್ ಬಿ ಎನಿ ಆಲ್ಟ್ರೇಷನ್. ಗೊತ್ತಾಯ್ತಾ? ಸಿ ಆಲ್ಟ್ರೇಷನ್ ಆಗಬೇಕು ಸರ್. ಗ್ಲಾಕೋಮಾ ವಿಷನ್ ಆಗ್ತದೆ. ಇನ್ಯಾರಿಗೆ ಬರಬೇಕು? ಫೋನ್ ಮಾಡಿ. ಸ್ವಾಮಿ ಅಂತ ಹ್ಞೂ ಹ್ಞೂ ಹ್ಞೂ. ಫೋನ್ ಮಾಡಿದ್ರು 10 ಮಿನಿಟ್ಸ್ ಬ್ಯಾಕ್ ಬರ್ತಾ ಇದ್ದೀನಿ, ಇದು ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಡ್ರೆಸ್ ಎಲ್ಲಿ ಮನೆ? ಅಡ್ರೆಸ್ ಅವ್ರ ಮನೆ ನಾವು ಆ್ಯಕ್ಚುಲಿ ಆಯ್ತು. ಹಾಂ ಸರ್, ಅದು ಗ್ಲಾಕೋಮಾ ಸರ್, ನನಗೆ ಪೆರಿಫೆರಿನಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ನಿಮಗೆ. ಗೊತ್ತಾಯ್ತಾ? ಸಿ ನಿಮ್ಮ ಅಪ್ರಹೆನ್ಷನ್ ಬೇಡಿ. ಸ್ಟ್ರೇಟ್ ವಿಷನ್ ಸರಿಗೆ ಇರುತ್ತೆ. ಲಾಸ್ಟ್ ಅದಕ್ಕೆ ಗ್ಲಾಕೋಮಾ ಗೆಟ್ಸ್ ಅಂಡರ್ ಡಯಾಗ್ನೋಸ್ಡ್. ಲಾಸ್ಟಲ್ಲಿ ಕಳ್ಕೊಳತ್ತದು. ನಿಮಿಷ. ನೋಡಿ, ಈ ಥರ ಬರುತ್ತೆ ನೋಡಿ. ಡಿಫೆಕ್ಟ್ಸು ಪೆರಿಫೆರಿನಲ್ಲಿ ಬರುತ್ತದು. ಗೊತ್ತಾಯ್ತಾ? ದಿಸ್ ಈಸ್ ಜಸ್ಟ್ ಸೆಂಟ್ರಲ್ 30 ಡಿಗ್ರಿ. ಇನ್ನೂ ಪೆರಿಫೆರಿಗೆ ಹೋಗುತ್ತೆ 30 to 60 ಡಿಗ್ರಿ. ಗೊತ್ತಾಯ್ತಾ? ಹಾಂ. ಸೊ ಮನುಷ್ಯನಿಗೆ ಗೊತ್ತಾಗಬೇಕಾದ್ರೆ 10 ಡಿಗ್ರಿಗೆ ಬಂದಾಗಲೇ ಗೊತ್ತಾಗೋದು. ಈ ಕೊಳವೆನಲ್ಲಿ ಪ್ರಾಬ್ಲಮ್ ಆದಾಗಲೇ ಗೊತ್ತಾಗೋದು. ಇದು ಗೊತ್ತೇ ಆಗಲ್ಲ ಇದು. ಗೊತ್ತಾಯ್ತಾ? ಹಾಂ, ಫೈನ್, ವರಿ ಮಾಡ್ಕೊಬಿಡಿ. ಇವಾಗ ನಾವು ಇದು ಟೆಸ್ಟ್ ಎಲ್ಲ ಮಾಡಿ ಸ್ಟ್ರೈಟ್ 10 ಡಿಗ್ರಿ ವಿಷನ್ ಅಷ್ಟೇ. ಗೊತ್ತಾಯ್ತಾ? ಪೆರಿಫೆರಿ ಗೊತ್ತಾಗಲ್ಲ. ಆಯ್ತಾ ಸರ್? ಬರ್ತೀರಾ? ಆಯ್ತು.
ವೆಡ್ನೆಸ್ಡೇ. ಸೊ ಇದು ಯಾವ್ದಾದ್ರು ಎಕ್ಸ್ಟ್ರಾ ಹಾಕಿದ್ದೀರಾ ಏನಾದ್ರು ಬರ್ದಿದ್ದೀರಾ? ಅವ್ನು ಹೇಳ್ದ ಅಲ್ವಾ ಡ್ರಾಪ್ಸ್ ಹೇಳಿಲ್ವಾ? ಇನ್ನೂ ಹೇಳಿ. ಹೇಳಿಲ್ವಾ? ಅಮ್ಮ ಸೇಮ್ ಅಮ್ಮ ಎಕ್ಸ್ಟ್ರಾ ಯಾವುದು ಮಾಡಿಲ್ಲ ನಾನು. ಮೈಟ್ರಿನ್ ಐ ಡ್ರಾಪ್ ಜಾಸ್ತಿ ಮಾಡಿದ್ದೀನಿ, 3 ಸಲ ಮಾಡಿದ್ದೀನಿ. ತಗೊಳ್ಳಿ. ಈಗೆಲ್ಲ ಹಾಕೊಂಡ್ಬಂದಿದ್ದೀವಿ ಟು. ಅಮ್ಮ ಇದು ಎಷ್ಟು ಸಲ ಅಮ್ಮ ಇದು? ಈಗ 2 ವರ್ಷ ಇವಾಗ ಇದಿರೋದು ಬೆಳಿಗ್ಗೆ ಹಾಕಿದ್ವಿ, ಬೆಳಗ್ಗೆ ಬೆಳಿಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ. ಕರೆಕ್ಟ್. ಇದು ಲವಣೆ ಹಾಕ್ತಾ ಇದ್ದೀನಿ. ಇದು 2 ಗಂಟೆ ಕಾಲಕ್ಕೆ ಅನ್ಸುತ್ತೆ. ಕರೆಕ್ಟ್. ಇದು ಇದು 2 ಗಂಟೆ. 2 ಗಂಟೆ ಕಾಲ. ಕರೆಕ್ಟ್. 10 ನಿಮಿಷಕ್ಕೆ ಹಾಕ್ಬಿಡಿ ಆಯ್ತಾ? ಇದು 4 ಟೈಮ್ಸ್ ಡೈಲಿ ಅಷ್ಟೇ. 4 ಟೈಮ್ಸ್. ಇದನ್ನ ರಾತ್ರಿ ಹಾಕ್ಬೇಕು. ನಾನು ಬೆಳಗ್ಗೆ ಆಯಿತು ಹೇಳಿದ್ದೆ, ಇವಾಗ 3 ಸಲ ಮಾಡಿದ್ದೀನಿ ಅಷ್ಟೇ ಆಯ್ತಾ? ಇನ್ನೇನು ಚೇಂಜ್? ಅದೇ ಈಗ ಮಧ್ಯಾಹ್ನ ಒಂದ್ಸಲ ಹಾಕಬೇಕು. ಮಧ್ಯಾಹ್ನ ಒಂದ್ಸಲ. ಬೆಳಗ್ಗೆ ಆಯಿತು, ಮಧ್ಯಾಹ್ನ, ರಾತ್ರಿ. ಬೆಳಗ್ಗೆ ಹಾಕಿಲ್ಲ, ಹಾಕಿ. ಇಲ್ಲಿ ಪರವಾಗಿಲ್ಲ. ಹಾಕಿ. ತೊಂದ್ರೆ ಇಲ್ಲ. ಬರ್ತೀರಾ? ಥ್ಯಾಂಕ್ ಯು. ಇದು ಹಾಕಿಲ್ಲ ಬೆಳಗ್ಗೆ. ಬರೀ ರಾತ್ರಿ ದಮ್ಮ ಅದು, ಅದಕ್ಕೆ ನಾನು ಹೇಳ್ತಾ ಇರೋದು. ನೀವು ನನಗೂ ಸೆಟ್ಟತ್ತು ಇದು ಮಾಡ್ತೀರಾ? ಈಗ ಅದ್ರಲ್ಲಿ 3 ಸಲ ಹಾಕ್ಬೇಕಾ? ಹಾಂ, ಬರ್ಕೊಂಡಿದ್ದೀನಿ. ಬರ್ಕೊಂಬಿಟ್ಟೆ. ಬರ್ಕೋತಾ ಅವ್ರು ಹೇಳಿದ್ರು, ಬರ್ಕೊಂಬಿಟ್ಟೆ. ಅಂದರೆ ಇವಾಗ ನಾವು ಹಾಕೇ ಇಲ್ಲ. ಇದನ್ನ ಪರವಾಗಿಲ್ಲ, ಈಗಿಂದ ಕಂಟಿನ್ಯೂ ಮಾಡಿದ್ರೆ ಆಯ್ತು. ಈಗ ಮಧ್ಯಾಹ್ನ ಆಗೋಯ್ತಲ್ಲ ಆಲ್ಮೋಸ್ಟು. ಈಗ ಒಂದ್ಸಲ, ರಾತ್ರಿ ಒಂದ್ಸಲ. ಹಾಕಿ ಮೈ 1 ಅವರ್ 2 ಅವರ್ ಗ್ಯಾಪಲ್ಲ ಕೊಡಿ. ಅದಷ್ಟು ಅಪ್ಲೋಡ್ ಮಾಡ್ಕೊಂಡು ಕಾಂಬಿಗೆ ಮಾತ್ರ ರೈಟಾಗಿ ಸರ್ ಡ್ರಾಪ್ಸ್ ಹೇಳಿದ್ಯಾ? ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್. ಮಾಡ್ಬಿಡ್ತೀಯ? 1 ನಿಮಿಷ ಕೂತ್ಕೊಂಡು. ಅವ್ರು ಹೇಳಿದ್ದೀನಿ ಡ್ರಾಪ್ಸ್. ಹೇಳ್ತಾರೆ, ಅರ್ಥ ಆಗಿಲ್ಲ, ಏನೂ ಚೇಂಜ್ ಇಲ್ಲ, ಒಂದು ಮಾತ್ರ ಚೇಂಜ್. ಒಂದ್ಸಲ ಕೇಳ್ಕೊಂಡ್ರೆ ಹಾಂ, ಅದೊಂದು ರಾತ್ರಿ ಒಂದು ಸತಿ ಹಾಕ್ತಾ ಇರೋದು, ಇವಾಗ 3 3 ಸತಿ ಟೈಮ್ಸ್ ಇರುತ್ತೆ. ಈಗಾಗಲೇ ಬೆಳಗ್ಗೆ ಆಗೋಗಿದೆ. ಸೊ ಮಧ್ಯಾಹ್ನ ಅಂದರೆ 1-2 ಹಾಕಿದ್ರೆ ಆಗುತ್ತೆ. ಮಧ್ಯಾಹ್ನ ಮತ್ತು ಸಾಯಂಕಾಲ ರಾತ್ರಿ ಹಾಕಿ ತೊಂದರೆ ಇಲ್ಲ. Yeah. ಪ್ರೆಡ್ ಫೋಟೋ ಮತ್ತು ಆಕ್ಟಿವ್ ಅದು 2 hours ಒಂದು ಸೇಮ್ ಅದು ಸೇಮ್. ರಾತ್ರಿ ಇನ್ನೊಂದು ಝೈಮರ್ ಇದೆಯೋ ಝೈಮ್ಯಾಕ್ಸಿಡ್ ಇದೆಯೋ ನಿಮ್ಮ ಹತ್ರ? ಇದೆ. ಅದೇ, ಅದು ಅದು 4 ಟೈಮ್ಸ್. 4 ಟೈಮ್ಸ್. ಇದು ಮೈಡ್ರಿನ್ 3 ಟೈಮ್ಸ್. ಕಾಂಬಿಗೇನ್ ಮಾತ್ರ ಲೈಫ್ ಲಾಂಗ್ ಕಂಟಿನ್ಯೂ ಇರುತ್ತೆ. ರೈಟ್, ಬೆಳಗ್ಗೆ ಒಂದು, ರಾತ್ರಿ ಬೆಳಗ್ಗೆ ಒಂದು, ರಾತ್ರಿ ಒಂದು. ಮತ್ತು ಇನ್ನು 3 ಡೇಸ್ ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಓಕೆನಾ? ವೆನ್ಸ್ಡೇ ಅದು 2 ಕಣ್ಣಿಗೆ ಹಾಕ್ಬೇಕಲ್ವ ಕಾಂಬಿಗೇನು? ಕಾಂಬಿಗೆ ಏನಿಲ್ಲ, ಒಂದು ರೈಟಾಗಿ ಬಂದು ಆಮೇಲೆ ನಮ್ಮ 2 ಕಣ್ಣಿಗೂ ಹಾಕ್ಬೋದು. ಆದರೆ ಈ ಪ್ರಯೋಜನ ಮೇನ್ ಆಗಿ ಈ ಕಣ್ಣು ನನಗೆ ತಪ್ಪಬಾರ್ದು, ಅಷ್ಟೇ. ಗೊತ್ತಾಯ್ತಾ? ಯಾಕಂದ್ರೆ ಆ ಕಣ್ಣಿಗೆ ಹಾಕೋ ಇದರಲ್ಲಿ ಇದು ತಪ್ಪಬಾರ್ದು. ಇದು ಹೊಸ ಡ್ರಾಪ್, ಹೊಸ ಬಾಟ್ಲು ತಾನೆ? ಮೊನ್ನೆ ಆಪರೇಷನ್ 2 ದಿನ ತಗೊಂಡಿರುತ್ತಾನೆ. ಹಾ, ಹಳೆ ಬಾಟ್ಲ್ ಇದೆಯಾ? ಹಳೆ ಬಾಟ್ಲು ಸ್ವಲ್ಪ ಇದೆ, ಎತ್ತಿಟ್ಬಿಟ್ಟಿದ್ದೀನಿ. ತೆಗೆದ್ಬಿಟ್ಟಿದ್ದೀರಾ? ಬೇಕಾದ್ರೆ ಅದು ಬಿಸಾಕೆ ಬಿಡಿ. ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲ, ಅಲ್ಲಿ ಹಳೆ ಅದೇ. ಬಾಟ್ಲ್ ಇದಕ್ಕೆ ಹಾಕ್ಬಿಟ್ರೆ ನನಗೆ ರಿಸ್ಕ್ ಆಫ್ ಇಲ್ಲ, ಇನ್ಫೆಕ್ಷನ್ ಬಿಸಾಕ್ಬಿಡ್ತೀರ, ಆಗುತ್ತೆ. ನನಗೆ ಬೆಟರ್, ಗೊತ್ತೇ ಇಲ್ಲ. ಗೊತ್ತಾಯ್ತಾ? ಅದರಿಂದ ಹೊಸ ಬಾಟ್ಲುನೇ ಬೇಕಾದ್ರೆ 2 ಕಣ್ಗೂ ಹಾಕಿ. ಅಂದ್ರೆ ಪ್ರಯೋಜನ ಇದೆಯಾ? 2 ಗಂಟೆಗೆ ಹಾಕಿದ್ರೆ ಸರ್ ಪ್ರಯೋಜನ ಇಲ್ಲ, ಆಕ್ಚುಲಿ ಪ್ರಯೋಜನ ಇಲ್ಲ. ಏನಾಗತ್ತೆ ಸರ್, ಇವಾಗ ಅದು ಏನಾಗತ್ತೆ ಗೊತ್ತಾ, ವೇನ್ ಅಕ್ಲೂಷನ್ ಕೊಟ್ಟೋಗ್ಬಿಡುತ್ತೆ ಒಂದೊಂದು ಟೈಮು. ಸಡನ್ ಆಗಿ ಹೈ ಪ್ರೆಷರ್ ಅಲ್ಲಿ ವೇನ್ ಅಕ್ಲೂಷನ್ ಕೊಟ್ಟೋಗ್ಬಿಟ್ರೆ ಪೇನ್ಫುಲ್ ಬ್ಲೈಂಡ್ ಐ ಆಗ್ಬಿಡುತ್ತೆ. ಲೆಫ್ಟ್. ಲೆಫ್ಟ್ ಟು ರೈಟ್ ಅಂತಲ್ಲ, ಗ್ಲಾಕೋಮಾ, ಹಾಂ ಹಾಂ. ಪೇನ್ಫುಲ್ ಬ್ಲೈಂಡ್ ಐ. ಸೊ ದಟ್ ಈಸ್, ಯಾಕಂದ್ರೆ ಬ್ಲೈಂಡ್ ಐ ಜೊತೆಗೆ Pain ಪೇನ್ಫುಲ್ ಇರುತ್ತೆ. ಬ್ಲೈಂಡ್ ಐ ಇಸ್ ಮೋರ್ ಡಿಫಿಕಲ್ಟ್. ಅದು ಅದಕ್ಕೋಸ್ಕರ 2 ಹಾಕೊಂಡ್ಬಿಡಿ. ಆ ಇದು ಯೂಸ್ ಏನಿಲ್ಲ, ಬಟ್ ಪೇನ್ಫುಲ್ ಬ್ಲೈಂಡ್ ಅವಾಯ್ಡ್ ಮಾಡಕ್ಕೆ ಆ ಕಂಡೀಷನ್ ಹಾಕೊಂಡಿದೆ. ಹಾಕೋ 2 ಹಾಕ್ಬಿಟ್ರೆ ಒಂಥರ ಹಾಕ್ಬೇಕು ಅಂದ್ರೆ ಹೊಸ ಬಾಟ್ಲೆ ಹಾಕ್ಬೇಕು. ಅದು ಹೊಸ ಬಟ್ಟೆ. ಎಷ್ಟು ದಿವಸ ಇಡ್ಬೋದು? ಅದೇ ಅದೊಂದು ನನಗೆ 1 ಮಂತ್. 1 ಮಂತ್. 1 ಮಂತ್ಗೆ ಆಗದೆ ಹೋದರೆ ಬೇರೆ ಇನ್ನು ಎಲ್ಲನೂ ಅಷ್ಟೇನಾ? ಯಾವುದೇ ಡ್ರಾಪ್ಸ್ ಆಗಲಿ ಓಪನ್ ಮಾಡಿದ್ರೆ 1 ಮಂತ್ ಡೇಟ್ ಆಫ್ ಓಪನಿಂಗ್ ಬರ್ಕೋಬೇಕು. ಅದಕ್ಕೆ ಒಂದು 2.5 ಎಲ್ಲೈದು ಆ ಥರನೇ ಕೊಡ್ತಾರೆ. ಅಂದ್ರೆ ಅಷ್ಟೊಂದು ಮುಗಿದೇ ಹೋಗುತ್ತೆ. ಮುಗೀತಿರುತ್ತೆ. ಇಲ್ಲ ಮುಗ್ದಿರುತ್ತೆ. ಇಲ್ಲ ಅಂದರೆ ಬಿಸಾಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ ಗೊತ್ತಾಯ್ತಾ ಇಲ್ಲ ಅಂದ್ರೆ ಚಾನ್ಸಸ್ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ. ಅದ್ರ ಗುಡ್ನೆಸ್ ಜೊತೆ ಬ್ಯಾಡ್ನೆಸ್ ಇರುತ್ತೆ. ಅಂತೂ ನೋಡ